ಅವಳು ಖಂಡಿತ ಉಪವಾಸ ಇರ್ತಾಳೆ. ಬೆಳಿಗ್ಗೆ ನನ್ ಜೊತೆ ತಿಂಡಿ ತಿನ್ನು ಅಂತ ಹೇಳಿದಾಗ ಬೇಡ ನನ್ಗೀಗ ಹಸ್ವಿಲ್ಲ ಅಂತ ಹೇಳಿದ್ಲು. ಆಮೇಲೆ ತಿಂತೀನಿ ಅಂತ ಹೇಳಿ ಜಾರ್ಕೊಂಡ್ಲು. ಅಯ್ಯೋ ನನ್ಗ ಅವಾಗ ಅವಳು ಇವತ್ತೇ ದೇವಸ್ಥಾನಕ್ಕೆ ಹೋಗ್ತಾಳೆ ಅಂತ ಗೊತ್ತಾಗ್ಲಿಲ್ಲ ನೋಡು. ಅಲ್ಲ ಕಣೆ, ಮೊದ್ಲೇ ಅವಳಿಗೆ ಲೋ ಬಿಪಿ. ಅಕಸ್ಮಾತ್ ಏನಾದ್ರೂ ತಲೆ ಸುತ್ತ ಬಂದ್ಬಿದ್ರೆ ಏನ್ ಗತಿ? ಮೊದ್ಲು ಅವಳಿಗೊಂದು ಫೋನ್ ಮಾಡು. ಅಯ್ಯಯ್ಯೋ, ಯಾರಿಗೂ ಸಿಗ್ದಿರೋ ಸೊಸೆ ಸಿಕ್ಬಿಟ್ಟಿದ್ದಾರೆ. ನಿಂತ್ಕೋ. ಏನ್ ಗುಣಕ್ತಿದ್ಯಾ? ಏನಿಲ್ಲಮ್ಮ, ಧೈರ್ಯವಾಗಿರು ಅಂತಂದೆ ಅಷ್ಟೇ. ಮೊದ್ಲು ಫೋನ್ ಮಾಡು. ಅಮ್ಮ, ಸ್ವಿಚ್ ಆಫ್ ಅಂತ ಬರ್ತಿದೆ. ನೋಡ್ದ ಇದಕ್ಕೆ ನಾನ್ ಬಡ್ಕೊಳ್ಳೋದು. ಈ ಮನೇಲಿ ಎಲ್ರಿಗೂ ಇದೊಂದು ರೂಢಿ ಆಗ್ಬಿಟ್ಟಿದೆ. ಹೊರಗಡೆ ಹೋಗ್ತಾರಾ, ಅವರು ಫೋನ್ ಮಾಡಲ್ಲ. ನಾವ್ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿರುತ್ತೆ. ಮನೇಲಿ ಇರೋರು ಟೆನ್ಷನ್ ಆಗಿರ್ತಾರೆ ಅಂತ ಅರ್ಥ ಆಗಲ್ವಾ ಅವ್ರಿಗೆ? ಅಮ್ಮ, 10 ನಿಮಿಷ ಸುಮ್ನಿರಮ್ಮ. ಫೋನ್ ಸ್ವಿಚ್ ಆಫ್ ಆಗಿದೆ ಅಂದಿದ ತಕ್ಷಣ ಅವ್ರಿಗೇನೋ ಆಗೋಗಿದೆ, ಅವ್ರ ತಲೆ ತಿರುಗಿ ಬಿದ್ದೋಗಿದ್ದಾರೆ ಅಂತ ನೀನ್ ಯಾಕೆ ಅನ್ಕೋತಾ ಇದೀಯಾ? ಅಷ್ಟಕ್ಕೂ ಅವ್ರು ಮಾಡ್ತಿರೋದು ಉರುಳು ಸೇವೆ. ನೆಲಗ್ ಬಿದ್ದೆ ಉರುಳ್ಬೇಕು, ನಿಂತ್ಕೊಂಡಲ್ಲ. ಏಯ್, ನಿನಗ್ ತಮಾಷೆ ಆಗೋಯ್ತಾ? ಅಮ್ಮ, ಅರ್ಥ ಮಾಡ್ಕೊಳಮ್ಮ. ಅದ್ಕೆ ಮಾಡ್ತಿರೋದು ಉರುಳು ಸೇವೆ. ಆ ಟೈಮಲ್ಲಿ ಮೊಬೈಲ್ ಇಟ್ಕೊಂಡು ಉರುಳು ಸೇವೆ ಮಾಡಕ್ಕಾಗತ್ತಾ? ಅದಕ್ಕೆ ಸ್ವಿಚ್ ಆಫ್ ಮಾಡಿರ್ತಾರೆ. ಹೊರಗಡೆ ಬಂದಿದ ತಕ್ಷಣ ಕಾಲ್ ಮಾಡ್ತಾರೆ ಬಿಡು. ಅಯ್ಯೋ, ನನ್ನ ಆತಂಕ ನನಗೆ, ನಿನ್ಗೆ ಅರ್ಥ ಆಗಲ್ಲ ಬಿಡು. ಸರಿ, ಈಗ ನಿನ್ಗೆ ಆತಂಕ ಆಗಿದೆ ಅಂತ ನನ್ಗೆ ಗೊತ್ತು. ಅದಕ್ಕೆ ನಿನ್ಗೆ ಬಿಸಿ ಬಿಸಿ ಕಾಫಿ ತಗೊಂಡ್ ಬರ್ತೀನಿ, ತಣ್ಣಗಿರು. ಏನ್ ಸಾಕ್ಷಿ ಇದೆ? ಪ್ರೆಸೆಂಟ್ ಮಾಡಿ. ಯುವರ್ ಆನರ್, ಅದಕ್ಕಿಂತ ಮುಂಚೆ ನಾನು ಅಶ್ವಿನ್ ಅವ್ರನ್ನ ಇನ್ನೊಂದೆರಡು ಪ್ರಶ್ನೆ ಕೇಳಬೇಕು. ಅದಕ್ಕೆ ನೀವು ಅನುಮತಿ ಮಾಡ್ಕೊಡ್ಬೇಕು. ಪ್ರೊಸೀಡ್. ಥ್ಯಾಂಕ್ ಯು ಮೈ ಲಾರ್ಡ್. ನೀವು ಹೋಗ್ಬೋದು. ಅಶ್ವಿನ್ ಅವರೇ, ಪ್ರಿಯಾಮಣಿಯವ್ರನ್ನ ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು ಅಂತ ನಿಮ್ ಮನೇಲಿ ಯಾರಿಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿರ್ಲಿಲ್ಲ, ಕರ್ಣ ಒಬ್ಬನ್ ಬಿಟ್ಟು. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಪ್ರಿಯಾಮಣಿಯವ್ರನ್ನ ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅನ್ನೋ ವಿಷಯ ಕರ್ಣ ಅವ್ರನ್ನ ಬಿಟ್ಟು ಮನೆಯಲ್ಲಿ ಬೇರೆ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಅವ್ರದನ್ನ ಬೇಕು ಅಂತಾನೆ ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿದ್ರು. ಹೀಗಿರುವಾಗ ಅಶ್ವಿನ್ ಅವ್ರಿಗೆ ಮಾತ್ರ ಅದ್ ಹೇಗ್ ಗೊತ್ತಾಯ್ತು? ಅಶ್ವಿನ್ ಅವ್ರೆ, ಹೇಳಿ, ನಿಮ್ಗೆ ಹೇಗ್ ಗೊತ್ತಾಯ್ತು? ಹೌದಲ್ವಾ, ನಾನಿದ್ರ ಬಗ್ಗೆ ಯೋಚನೆನೇ ಮಾಡಿಲ್ವಲ್ಲ. ಅದು ಅದನ್ನ ಅಷ್ಟು ಕಷ್ಟಪಟ್ಟು ತಿಳ್ಕೊಳ್ಳೋಂಥ ಪ್ರಯತ್ನ ನೀವ್ಯಾಕೆ ಮಾಡಿದ್ರಿ? ಅದು ಯಾಕೆ ಅಂದ್ರೆ ಮದುವೆ ಕರೆಯೋದಕ್ಕಿಂತ ಹುಡುಕಿರಬಹುದು. ಮಹಾಸ್ವಾಮಿಗಳೇ, ಮಿಸ್ಟರ್ ಅರ್ಜುನ್ ಅವರು ನನಗೆ ವಿಚಾರಣೆ ಮಾಡೋದಕ್ಕೆ ತುಂಬಾ ಅಡ್ಡಿಪಡಿಸ್ತಾ ಇದ್ದಾರೆ. ಅರ್ಜುನ್ ಅವರೇ, ಅವ್ರ ವಿಚಾರಣೆ ಮಾಡೋದಕ್ಕೆ ಕಾಲಾವಕಾಶ ಕೊಡಿ. ಪ್ಲೀಸ್ ಸಿಟ್ ಡೌನ್. ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು ಮೈ ಲಾರ್ಡ್. ಹೇಳಿ ಅಶ್ವಿನ್ ಅವರೇ, ಈ ಪ್ರಶ್ನೆಗೆ ನೀವೇ ಉತ್ತರ ಕೊಡ್ಬೇಕು. ಪ್ರಿಯಾ ಎಲ್ಲಿದ್ದಾಳೆ ಅಂತ ಅಷ್ಟು ಕಷ್ಟಪಟ್ಟು ಯಾಕೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರಿ? ಅದು ಪ್ರಿಯಾ ಮದ್ವೆಗೆ ಬಂದಿರ್ಲಿಲ್ಲ ಅಲ್ವಾ, ಅದಕ್ಕೆ. ಓಹೋಹೋಹೋ, ಕರ್ಣ ಅವರು ಮದ್ವೆಗೆ ಬಂದಿರ್ಲಿಲ್ಲಪ್ಪ, ಕೊನೆ ಮೂಮೆಂಟ್ ಅಲ್ಲಿ ಬಂದ್ರು. ನಿಮ್ ಗಮನ ಕರ್ಣ ಅವ್ರ ಕಡೆ ಯಾಕೆ ಹೋಗ್ಲಿಲ್ಲ? ಅದು ಯಾಕೆ ಅಂತಂದ್ರೆ ನಿಮ್ಮ ಗುರಿ ಕರ್ಣ ಅವ್ರ ಆಗಿರ್ಲಿಲ್ಲ. ನಿಮ್ಮ ಗುರಿ ಪ್ರಿಯಾ ಅವ್ರನ್ನ ಕೊಲ್ಲೋದಾಗಿತ್ತು. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಹೇಳಿ ಅಶ್ವಿನ್ ಅವರೇ, ಮದ್ವೆ ದಿನಾನೇ ನೀವು ಅವ್ರನ್ನ ಹುಡ್ಕೋ ಅಂತ ಪ್ರಯತ್ನ ಯಾಕೆ ಮಾಡಿದ್ರಿ? ನಿಮ್ಗೆ ನಿಜವಾಗ್ಲೂ ಅವ್ರ ಬಗ್ಗೆ ಕಾಳಜಿ ಇದ್ದಿದ್ರೆ ಮದ್ವೆಗಿಂತ 2-3 ದಿನ ಮುಂಚೆನೆ ಅವ್ರನ್ನ ಹುಡುಕ್ಬೋದಿತ್ತಲ್ವಾ? ಅದು ಅವಳನ್ನ ಮುಂಚೆನೆ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಆಪೋನೆಂಟ್ ಲಾಯರು ಗಟ್ಟಿ ಧ್ವನಿಯಲ್ಲಿ ಮಾತಾಡಿ ನನ್ನ ಕಕ್ಷಿದಾರರನ್ನ ಹೆದರ್ಸೋದಕ್ಕೆ ನೋಡ್ತಾ ಇದ್ದಾರೆ. ಯುವರ್ ಆನರ್, ಸತ್ಯನ ಬಾಯ್ ಬಿಡಿಸೋದಕ್ಕೆ ಕೆಲವೊಂದು ಟೆಕ್ನಿಕ್ಗಳನ್ನ ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲಿ ಹೆದರ್ಕೊಳ್ಳೋದಕ್ಕೆ ಯಾರು ಚಿಕ್ಕ ಮಕ್ಕಳಿಲ್ಲ.
ಕೋರ್ಟಿನ ಕಟಕಟೆನಲ್ಲಿ ಭಯ ಪಡೋದು ತಪ್ಪು ಮಾಡಿರೋರು ಮಾತ್ರ ಅಲ್ವಾ ಮಿಸ್ಟರ್ ಅಶ್ವಿನ್? ಯುವರ್ ಆನರ್, ನನ್ನ ಮುಂದಿನ ವಿಚಾರಣೆಗೆ ಅನುವು ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಸ್, ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಕರ್ಣ ಅವ್ರನ್ನ ಕಟಕಟೆಗೆ ಕರೆಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಪ್ರೊಸೀಡ್. ಕರ್ಣ